ಮೈಕ್ರೋ ಫೈನಾನ್ಸ್ ಹಾವಳಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಗರಂ ಆಗಿದ್ದಾರೆ. ಒಂದು ತಿಂಗಳಿನಿಂದಲೂ ಕೂಡ ಈ ಸಮಸ್ಯೆ ಇದೆ. ಜನ ಹಳ್ಳಿಗಳನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಸಾಮಾನ್ಯರ ಮೇಲೆ ಕಿರುಕುಳ ಕೊಡ್ತಾ ಇದ್ದಾರೆ. ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಈಗೇನೋ ನಾಳೆ ಸಭೆ ಕರೀತಾರಂತೆ. ಒಂದು ತಿಂಗಳಾಯ್ತು. ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ, ಹಳ್ಳಿಯ ಜನ ಊರೂರೇ ಗುಳೆ ಹೋದಂಥದ್ದು ಎಷ್ಟು ತಿಂಗಳಾಯ್ತು? ವರ್ಣದಲ್ಲೂ ಆಗಿದೆ, ಇಡೀ ರಾಜ್ಯದಲ್ಲಾಗಿದೆ. ಎಂದು ಸಹ ಮೈಕ್ರೋ ಫೈನಾನ್ಸ್ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂಥ ಹಿಂಸೆ ಇತ್ತಲ್ಲ, ಅದರ ಬಗ್ಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತನೆ ನಡೆಸಿದಾರ? ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ರ? 2,000 ರೂಪಾಯಿ ನೀವು ಕೊಡ್ತಕ್ಕಂಥದ್ರಿಂದ ಏನೋ ಬಡವರನ್ನ ಆರ್ಥಿಕವಾಗಿ ಸದೃಢವಾಗಿ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಇದೇನಾ? ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಅಣಬೆಗಳು ಹುಡ್ತಂಗೆ ಹುಟ್ಟಿದ್ದಾವೆ ರಾಜ್ಯದೊಳಗೆ ಎಲ್ಲ ಕಡೆ. ಇವತ್ತು ನಾಳೆ ಮೀಟಿಂಗ್ ಕರೆದು ಏನು ಮಾಡ್ತೀರಿ? ಎಷ್ಟು ಪ್ರಾಣ ಹೋಯ್ತು ಈಗಾಗಲೇ? ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ? ಏನು ಆಕ್ಷನ್ ತಗೊಂಡಿದೆ? ಅಧಿಕಾರಿಗಳ ಕೈಲಿ ಇಲ್ಲ. ನಾನು ಮಂಡ್ಯ DC ನಾನೇ ಚರ್ಚೆ ಮಾಡಿದೆ. ಅವ್ರು ಹೇಳಿದ್ರು, ಮಂಡ್ಯ ಜಿಲ್ಲೆಯಲ್ಲಿ 60 ಮೈಕ್ರೋ ಫೈನಾನ್ಸ್ಗಳಿದೆ, ಅದರಲ್ಲಿ 14-15 ಏನೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ. ಇನ್ನು ಉಳಿದವರೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇರೋದು ಅಂತಕ್ಕಂಥದ್ದು. ನಮಗೆ ಪವರ್ ಇಲ್ಲ ಅಂದರು ಆಕ್ಷನ್ ತಗೊಳ್ಳಿಕ್ಕೆ. ಇದು ಇರ್ತಕ್ಕಂಥದ್ದು. ಇಷ್ಟು ದಿವಸ ಆಯ್ತಲ್ಲ, ಅದೇಂಥದ್ದು ಎಲ್ಲರನ್ನೂ ಉಳಿಸ್ತೀವಿ ಅದಲ್ಲಪ್ಪ. ಈಗ ಮಾಂಗಲ್ಯ ತೆಗೆದೆಲ್ಲ ಬಿಚ್ಚಿಬಿಟ್ಟು ಅದಕ್ಕೆ ಕಳಿಸ್ತಾವ್ರೆ ಮುಖ್ಯಮಂತ್ರಿಗಳ ಕಚೇರಿಗೆ ಅಂತ ಕೆಲಸ ಮಾಡಿದ್ರೆ ಇದಕ್ಕೆ ಹೇಳ್ತಾ ಇದ್ದೀನಿ ನಾನು. ಈಗ ಮೈಕ್ರೋ ಫೈನಾನ್ಸು